ಹೌದು, ಅದೇ 2018 ನಮ್ಮ ADGP ಸಾಹೇಬ್ರಿಗೆ ಅವನು ಕಾಲ್ ಮಾಡಿ ಒಂದು ಬೆದರಿಕೆ ಕರೆಯಲ್ಲಿ ಇವತ್ತು ಅವನಿಗೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ಇವತ್ತು ಕೋರ್ಟಿಗೆ ಹಾಜರಾತಿಗೆ ಆಗಿದ್ದು ಅವನು. ಈಗ ನೋಡಿ, ನಾವು ಪ್ರಸ್ತುತ ಪ್ರಿಲಿಮಿನರಿ ತನಿಖೆನೆ ಮಾಡ್ತಾ ಇದೀವಿ. ಸೊ ಎಕ್ಸಾಕ್ಟ್ ಆಗಿ ಏನಕ್ಕೆ ಕೂಗ್ದ, ಯಾಕೆ ಕೂಗ್ದ, ಒಂದು ಮನಸ್ಥಿತಿ ಏನಿತ್ತು, ಏನ್ ನಡೀತಿತ್ತು ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಿದೀವಿ. ಸೊ ಅದು ನಮ್ಗೆ ನಾವು ತನಿಖೆ ಮಾಡ್ತಿದೀವಿ. ತನಿಖೆ ಮಾಡಿ ಅವನು ಕುಲಂಕುಷವಾಗಿ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. JMFC ಕೋರ್ಟಲ್ ನಂಬರ್ 4 ಬಾಕ್ಲ ಹತ್ರ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಚೆಕ್ ಮಾಡ್ಬೇಕಾಗುತ್ತೆ, ನಾವು ಚೆಕ್ ಮಾಡ್ಬೇಕಾಗುತ್ತೆ. ಇದು ಏನೇ ಇದ್ರೂ ಈಗ ಪ್ರಿಲಿಮಿನರಿ ತನಿಖೆ ಮಾಡ್ತಿದೀವಿ. ನಾವೊಂದು ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವನಿಗೆ ಆರೋಪಿಗೆ ನಾವು ತನಿಖೆ ಮಾಡಿ ಅವನು ಹಿನ್ನೆಲೆ ತಿಳ್ಕೊಂಡು, ಮತ್ತೆ ಅವ್ನು ಏನಕ್ಕೆ ಮಾಡ್ದ, ಉದ್ದೇಶ ಏನು, ಮತ್ತೆ ಜೈಲಲ್ಲಿ ಅವನ ಸಹಚರರು ಯಾರು, ಮತ್ತೆ ಹೊರಗಡೆ ಯಾರ್ಗನ ಕಾಂಟ್ಯಾಕ್ಟ್ ಇತ್ತು, ಇವೆಲ್ಲ ತಿಳ್ಕೊಳ್ಳಿಕ್ಕೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾವು ಕುಲಂಕುಷವಾಗಿ ಮತ್ತೆ ಬಹಳ ಇನ್ಡೆಪ್ತ್ ಆಗಿ ತನಿಖೆ ಮಾಡ್ತಿದೀವಿ. ಸೊ ಮಾನ್ಯ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ನಾವು ತನಿಖೆ ಮಾಡಿ ಇದರಲ್ಲಿ ಏನಕ್ಕೆ, ಯಾಕೆ, ಯಾವ ಕಾರಣಕ್ಕೆ ಅಂತ ಹೇಳಿ ಅವ್ನು ಮಾಡಿದ್ದಾನೆ ಅಂತ ಹೇಳಿ ನಾವು ಖಚಿತವಾಗಿ ನಾವು ತಿಳ್ಕೊಂತೀವಿ. ಇನ್ನು ನಾವು ಇವಾಗ ಪರಿಶೀಲನೆ ಮಾಡ್ತಿದ್ದೀವಿ. ನಾವು ಈಗ ಮಾತಾಡ್ತಿದ್ದೀವಿ, ಅವನ ಹತ್ರ ಒಂದು ಸ್ಟೇಟ್ಮೆಂಟ್ ಅಂಥದ್ದೆಲ್ಲ ರೆಕಾರ್ಡ್ ಮಾಡ್ಕೊತಿದ್ದೀವಿ. ನಮಗೆ ಈ ಕೇಸಲ್ಲಿ ಅಥವಾ ಬೇರೆ ಕೇಸಲ್ಲಿ ಯಾವುದೇ ರೀತಿ ನಮ್ಗೆ ಏನಾರ ಲೀಡ್ ಸಿಕ್ಕಿ ನಮಗೆ ಇನ್ನು ಇನ್ವೆಸ್ಟಿಗೇಷನ್ಗೆ ಬೇರೆ ಯಾವುದೇ ರೀತಿ ಸಹಕಾರ ಬೇಕು, ಮತ್ತು ನಮಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನಾವು ಫರ್ದರ್ ಪೊಲೀಸ್ ಕಸ್ಟಡಿ ತೊಗೊತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.